ವಿದ್ಯಾರ್ಥಿಗಳು ಸ್ಪಷ್ಟ ಗುರಿ ಹೊಂದಿ ಮುಂದುವರೆದರೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಬಹುದು ಎಂದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕಾನಹೊಸಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಸಿದ್ದರಾಮಪ್ಪ ಬಿದರಾಣಿ ಸಲಹೆ ನೀಡಿದರು. ಕ್ಷೇತ್ರ ಪ್ರವಾಸದ ಅಂಗವಾಗಿ ಹುಲಿಕೆರೆ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಕಾನಹೊಸಹಳ್ಳಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದರು. ಈ ವೇಳೆ ವಿದ್ಯಾರ್ಥಿಗಳಿಗೆ ಠಾಣೆಯ ಕಾರ್ಯವೈಖರಿ ಪರಿಚಯಿಸಿ ಕಾನೂನು ಕುರಿತು ಜಾಗೃತಿ ಮೂಡಿಸಲಾಯಿತು. ಕಾನೂನಿನ ಬಗ್ಗೆ ಅರಿವು ಹೊಂದುವುದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅಗತ್ಯ. ನೀವು ತಿಳಿದುಕೊಂಡ ವಿಷಯಗಳನ್ನು ನಿಮ್ಮ ಪೋಷಕರಿಗೂ ತಿಳಿಸಿಕೊಡಬೇಕು ಎಂದು ಪಿಎಸ್ಐ ತಿಳಿಸಿದರು. ಪೊಲೀಸರ ಬಗ್ಗೆ ಯಾವುದೇ ಭಯ ಬೇಡ. ಪೊಲೀಸರೆಂದರೆ ಜನಸ್ನೇಹಿಗಳು, ಅಪರಾಧ ಚಟುವಟಿಕೆಗಳನ್ನು ನಿಯಂತ್ರಿಸುವವರು ಎಂದು ವಿದ್ಯಾರ್ಥಿಗಳಲ್ಲಿ ವಿಶ್ವಾಸ ಮೂಡಿಸಿದರು. 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪೊಲೀಸ್ ಠಾಣೆಯ ದೈನಂದಿನ ಕಾರ್ಯಚಟುವಟಿಕೆ, ಗಸ್ತು ತಿರುಗುವಿಕೆ ಹಾಗೂ ಇತರೆ ಕರ್ತವ್ಯ ಕುರಿತು ಮಾಹಿತಿ ಪಡೆದುಕೊಂಡರು. ಗಂಡೆ ಅಂತ ಏನೋ ಸೀಟಲ್ಲಿ ಜಗಳ ಇರ್ತಾರೆ, ಅಣ್ತಂದ್ರು ಇರ್ತಾರೆ, ಲ್ಯಾಂಡ್ ಡಿಸ್ಪ್ಯೂಟ್ ನಾವು ಬಗೆಹರಿಸಕ್ ಬರಲ್ಲ. ಆ ಸಿವಿಲ್ ನೇಚರ್ ಆಗುತ್ತೆ. ಅವರಾಗಿ ಅವರು ಕೋರ್ಟಿಗೆ ಹೋಗೋದನ್ನ ಅಲ್ಲಿ ಬಗೆಹರಿಸ್ತಾರೆ. ಒಂದ್ ವೇಳೆ ಸಣ್ಣ ಮಟ್ಟದಲ್ಲಿದ್ರೆ ಅವ್ರನ್ನ ಎರಡು ಕಡೆಯವರು ಒಪ್ಪಿದ್ರು ಅಂತ ನಾವು ತಿಳುವಳಿಕೆ ಕೇಳ್ತೀವಿ ಅಷ್ಟೇ. ನಾವು ಬಗೆಹರಿಸಕ್ ಬರೋದೇ ಇಲ್ಲ. ಆ ಸಿವಿಲ್ ಡಿಸ್ಪ್ಯೂಟ್ ಏನಿದ್ರು ಕೂಡ ಆಸ್ತಿ ಮತ್ತು ಭೂ ಸಂಬಂಧಪಟ್ಟಿದ್ರೆ ಅಲ್ಲಿ ಲ್ಯಾಂಡ್ ಟ್ರಿಬ್ಯುನಲ್ ಇರ್ತದೆ, ಕೋರ್ಟಿಗೆ ಹೋಗ್ತಾರೆ, ಹುಳ್ಳಿ ಕೋರ್ಟಿಗೆ. ಅಲ್ಲಾದ್ರೆ ನೆಕ್ಸ್ಟ್ ಸೆಷನ್ ಕೋರ್ಟ್ಗೆ ಹೋಗ್ತಾರೆ, ಇದರಲ್ಲಿ ಇಲ್ಲಿ ಹಾಸ್ಪಿಟಲ್. ಅದಾದ್ಮೇಲೆ ಹೈಕೋರ್ಟ್ ನಮ್ಗೆ ಬರ್ಕೊಂಡ ಮೇಲೆ ಅದು ಪರ್ಪಸ್ ಮಾಡ್ತೀವಿ. ಅದಾದ್ಮೇಲೆ ಇವ್ರು ಬರ್ತಾರೆ, ಇವ್ರ ಕೆಲ ಆದ್ರೆ ಇವ್ರು ಬಗೆಹರಿಸ್ತಾರೆ. ಎಲ್ಲ ಕೇಸ್ ಬಗೆಹರಿಸಲ್ಲ, ಏನೋ ಸಣ್ಣ ಪುಟ್ಟ ಬರ್ತವೆ. ಗಂಡೆ ಅಂತ ಏನೋ ಸೀಟಲ್ಲಿ ಜಗಳ ಇರ್ತಾರೆ, ಅಣ್ತಂದ್ರು ಇರ್ತಾರೆ, ಲ್ಯಾಂಡ್ ಡಿಸ್ಪ್ಯೂಟ್ ನಾವು ಬಗೆಹರಿಸಕ್ ಬರಲ್ಲ. ಆ ಸಿವಿಲ್ ನೇಚರ್ ಆಗುತ್ತೆ. ಅವರಾಗಿ ಅವರು ಕೋರ್ಟಿಗೆ ಹೋಗೋದನ್ನ ಅಲ್ಲಿ ಬಗೆಹರಿಸ್ತಾರೆ. ಒಂದ್ ವೇಳೆ ಸಣ್ಣ ಮಟ್ಟದಲ್ಲಿದ್ರೆ ಅವ್ರನ್ನ ಎರಡು ಕಡೆಯವರು ಒಪ್ಪಿದ್ರು ಅಂದ್ರೆ ನಾವು ತಿಳುವಳಿಕೆ ಕೇಳ್ತೀವಿ ಅಷ್ಟೇ. ನಾವು ಬಗೆಹರಿಸಕ್ ಬರೋದೇ ಇಲ್ಲ. ಆ ಸಿವಿಲ್ ಡಿಸ್ಪ್ಯೂಟ್ ಏನಿದ್ರು ಕೂಡ ಆಸ್ತಿ ಮತ್ತು ಭೂ ಸಂಬಂಧಪಟ್ಟಿದ್ರೆ ಅಲ್ಲಿ ಲ್ಯಾಂಡ್ ಟ್ರಿಬ್ಯುನಲ್ ಇರ್ತದೆ, ಕೋರ್ಟಿಗೆ ಹೋಗ್ತಾರೆ, ಹುಳ್ಳಿ ಕೋರ್ಟಿಗೆ. ಅಲ್ಲಾದ್ರೆ ನೆಕ್ಸ್ಟ್ ಸೆಷನ್ ಕೋರ್ಟ್ಗೆ ಹೋಗ್ತಾರೆ, ಇದರಲ್ಲಿ ಇಲ್ಲಿ ಹಾಸ್ಪಿಟಲ್. ಅದಾದ್ಮೇಲೆ ಹೈಕೋರ್ಟ್ ನಮ್ಗೆ ಬರ್ಕೊಂಡ ಮೇಲೆ ಅದು ಪರ್ಪಸ್ ಮಾಡ್ತೀವಿ. ಅದಾದ್ಮೇಲೆ ಇವ್ರು ಬರ್ತಾರೆ, ಇವ್ರ ಕೆಲ ಆದ್ರೆ ಇವ್ರು ಬಗೆಹರಿಸ್ತಾರೆ.